ಈ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಎಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮ ಮೊದಲನೇ ಹಿಂದಿ ಪದ್ಯ ಪ್ರಾರ್ಥನಾ ಇದನ್ನು ನೋಡೋಣ. मनुष्य जीवन में सद्भाव का प्रधान स्थान है. छोटे बड़े का भेदभाव न रखते हुए सबके साथ मिलजुल कर रहना चाहिए. किसी का अपमान नहीं करना चाहिए और अपने देश के प्रति ಅಭಿಮಾನ ರಖನಾ ಚಾಹಿಯೆ. ಮನುಷ್ಯ ಜೀವನದಲ್ಲಿ ಸದ್ಭಾವನೆ ಅಂದರೆ ಒಳ್ಳೆಯ ಭಾವನೆಗೆ ಪ್ರಧಾನ ಸ್ಥಾನವಿದೆ ಅಂತ ಕವಿ ಹೇಳ್ತಾರೆ. ಛೋಟೆ ಬಡೆ ಕಾ ಭೇದ ಭಾವ ನ ರಖತೆ ಹುಯೆ, ಈ ಸಣ್ಣವರು ದೊಡ್ಡವರು ಮೇಲು ಕೀಳು ಎಂಬ ಭೇದ ಭಾವವನ್ನು ಬಿಟ್ಟು ನ ರಖತೆ ಹುಯೆ ಸಬ್ಕೆ ಸಾಥ್ ಮಿಲ್ ಜುಲ್ ಕರ್ ರಹನಾ ಚಾಹಿಯೆ, ಎಲ್ಲರ ಜೊತೆಗೆ ಸಬ್ಕೆ ಸಾಥ್ ಮಿಲ್ ಜುಲ್ ಕರ್ ಹೊಂದಿಕೊಂಡು ಕೂಡಿಕೊಂಡು ರಹನಾ ಚಾಹಿಯೆ ಬಾಳಬೇಕು ಅಂತ. ಕಿಸಿ ಕಾ ಅಪಮಾನ ನಹಿ ಕರ್ನಾ ಚಾಹಿಯೆ, ಯಾರ ಅಪಮಾನವನ್ನು ಅವಹೇಳನವನ್ನು ನಾವು ಮಾಡಬಾರ್ದು ಅಂತ. ಅವ್ರ ಅಪ್ನೆ ದೇಶಕ್ಕೆ ಪ್ರತಿ ಅಭಿಮಾನ ರಖನಾ ಚಾಹಿಯೆ, ನಮ್ಮ ದೇಶದ ಬಗ್ಗೆ ನಮಗೆ ಅಭಿಮಾನ ಇರಬೇಕು ಅಂತ. ಸಚ್ ಬೋಲೆ ಸಚ್ ಬಾತ್ ವಿಚಾರೆ, ಯಾವಾಗಲೂ ನಾವು ನಿಜವಾದದನ್ನು ಮಾತಾಡಬೇಕು ಮತ್ತು ನಿಜವಾದ ವಿಚಾರಗಳನ್ನು ಅರಿತು ನಡೆಯಬೇಕು ಅಂತ. ಸಚ್ ಬೋಲೆ ಸಚ್ ಬಾತ್ ವಿಚಾರೆ, ನಮ್ಮ ವಿಚಾರಗಳು ಯಾವಾಗಿದ್ರೂ ಸತ್ಯದ ಕಡೆಗೆ ಸತ್ಯದ ನಿಲುವಿನಲ್ಲಿ ಸಾಗಬೇಕು. ಭಲೆ ಕಾಮ್ ಪರ್ ಜೀವನ ವಾರೆ, ಭಲೆ ಕಾಮ್ ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ನಮ್ಮ ಜೀವನವನ್ನು ಮುಡುಪಾಗಿಡಬೇಕು. ವಾರೆ ವಾರನ ಅಂತಂದರೆ ನ್ಯೋಚಾವರ ಕರ್ನ, ಸಮರ್ಪಿತ ಕರ್ನ ಅಂದರೆ ಸಮರ್ಪಣೆ ಮಾಡು, ಮುಡುಪಾಗಿಡು ಅಂತ ಅರ್ಥ. ಅಂದರೆ ಭಲೆ ಕಾಮ್ ಪರ್ ಜೀವನವಾರೆ ಅಂದರೆ ಒಂದು ಒಳ್ಳೆಯ ಕೆಲಸವನ್ನು, 4 ಜನರಿಗೆ ಒಳ್ಳೆಯದಾಗುವಂಥ ಕೆಲಸವೇ ಭಲೆ ಕಾಮ್ ಅಂತ ಒಳ್ಳೆಯ ಕೆಲಸದ ಕಡೆಗೆ ನಮ್ಮ ಜೀವನವನ್ನು ಮುಡುಪಾಗಿಡಬೇಕು. ಪರ್ ಜೀವನವಾರೆ ಅಂದರೆ ಆ ಜೀವನವನ್ನು, ನಮ್ಮ ಜೀವನವನ್ನು ಅದಕ್ಕಾಗಿ ನಾವು ನ್ಯೋಚಾವರ್ ಕರ್ನ, ಸಮರ್ಪಿತ ಕರ್ನ, ಹಮಾರ ಜೀವನ ಕೋ ಭಲೆ ಕಾಮ್ ಪರ್ ಜೀವನವಾರೆ ಅಂತ ಕವಿ ಹೇಳ್ತಾರೆ. ಈಗ ಮುಂದಿನ ಸಾಲುಗಳನ್ನು ನೋಡೋಣ. ಮಿಲ್ಕರ್ ರಹೆ, ಎಲ್ಲ ಕೂಡಿಕೊಂಡು ಬಾಳೋಣ. ನಿಯಮ ಅಪನಾಯೆ, ಒಂದು ಶಿಸ್ತಿನಿಂದ ನೀತಿಯಿಂದ ಬಾಳೋಣ ಅಂತ. ನಿಯಮ ಅಂದರೆ ಕನ್ನಡದಲ್ಲೂ ನಾವು ನಿಯಮ ಅಂತೀವಿ. ಈ ಸ್ಕೂಲ್ಗೆ ಹೋದರೆ ಯಾವ ನಿಯಮಗಳು, ಈ ಪಾರ್ಕಿಗೆ ಹೋದರೆ ಯಾವ ನಿಯಮ ಪಾಲಿಸಬೇಕು, ಹೀಗೆ ನಿಯಮ ಅಂದರೆ ರೂಲ್ಸ್. ನಿಯಮ ಅಪನಾಯಿ, ನಮ್ಮ ಜೀವನದಲ್ಲಿ ನಾವು ಕೆಲವೊಂದು ನೀತಿ ನಿಯಮಗಳಂತೆ ನಮ್ಮನ್ನು ತೊಡಗಿಸ್ಕೋಬೇಕು. ಅಪನಾಯಿ ನಮಗೆ ನಾವೇ ರೂಢಿಸ್ಕೋಬೇಕು. ಬೀತಿ ಬಾತೋ ಕೋ ಬಿಸ್ರಾಯೆ, ಬೀತಿ ಬಾತೋ ಈ ಕಳೆದು ಹೋದ ಮಾತುಗಳನ್ನು, ದಿನಗಳಲ್ಲಿ ಏನೇನೋ ಘಟನೆಗಳು ನಡೆದಿರ್ತವೆ ಅವನ್ನೆಲ್ಲ ನಾವು ಮರೆತು ಬಿಡಬೇಕು ಅಂತ. ಬಿಸ್ರಾಯೆ ಅಂತಂದರೆ ಮರೆತು ಬಿಡಬೇಕಂತ. ಭುಲಾದೇನ ಅಂತ, ಭುಲಾದೇನ. ಬೀತಿ ಹುಯೆ ಸಬ್ ಬಾತೋ ಕೋ ಭುಲಾದೇನ, ಬೂರಿ ಬಾತೋ ಕೋ ಭುಲಾದೇನ ಅಂತ ಇಲ್ಲಿ ಅರ್ಥ. ಬೀತಿ ಬಾತೋ ಕೋ ಬಿಸ್ರಾಯೆ, बीती हुई सब दुर्घटनाओं को हम भुला के आगे चलेंगे. छोटे बड़े सभी मिल जाए, ದೊಡ್ಡವರು ಸಣ್ಣವರು ಅನ್ನೋದು ಬೇಡ. ಛೋಟೆ ಬಡೆ, ದೊಡ್ಡವರು ಸಣ್ಣವರು ದೊಡ್ಡವರು ಎಲ್ಲರೂ ಸಭಿ ಮಿಲ್ ಜಾಯೆ, ಎಲ್ಲರೂ ಕೂಡ ಕೂಡಿಕೊಂಡು ನಡೆಯೋಣ ಅಂತ. ಗಿರೆ ಹುಯೆ ಕೋ ತುರತ್ ಉಠಾಯೆ, ತುರತ್ ಅಂದರೆ ತುರಂತ್, ಜಲ್ದಿ ಅವರನ್ನು ಎಬ್ಬಿಸೋಣ. ಗಿರೆ ಹುಯೆ ಅಂದರೆ ಯಾರಿಗೆ ತೊಂದರೆಯಾಗಿ ಯಾರು ಕೆಳಗೆ ಬೀಳ್ತಾ ಇದ್ದಾರೆ, ಯಾರಿಗೆ ಸಂಕಷ್ಟದಲ್ಲಿದ್ದಾರೆ ಅಂಥವ್ರನ್ನ ನಾವು ಎತ್ತಿ ಹಿಡಿಯೋಣ ಅಂತ. ಗಿರೆ ಹುಯೆ ಕೋ ತುರಂತ ಉಠಾಯೆ, ತುರತ ಉಠಾಯೆ ಅಂದರೆ ತುರಂತ ಉಠಾಯೆ, ಜಲ್ದಿ ಕೂಡಲೇ ಅವರ ಕಡೆ ಗಮನ ಹರಿಸಿ ಯಾರು ಒಳ್ಳೆಯ ಸ್ಥಾನದಲ್ಲಿದ್ದಾರಲ್ಲ ಅವರು ಕೆಳಗೆ ದುರ್ಬಲರನ್ನು, ಅಶಹೀನರನ್ನು, ಬಲಹೀನರನ್ನು ಎತ್ತಿ ಅವರನ್ನು ಹಿಡಿಯಬೇಕು ಅಂತ. ಕರೆ ಕಿಸಿ ಕಾ ನ ಅಪಮಾನ್, ಕರೆ ಕಿಸಿ ಕಾ ಯಾರನ್ನೂ ನಾವು ಅವಮಾನಿಸಬಾರ್ದಂತ. ಕರೆ ಕಿಸಿ ಕಾ ನ ಅಪಮಾನ್, ಏಸಿ ಹಿ ಮತಿ ದೋ ಭಗವಾನ್, ಯಾರನ್ನೂ ನಿಂದೆ ಮಾಡಿದಂಥ, ಅಪಮಾನ ಮಾಡಿದಂಥ, ಅವಮಾನ ಮಾಡಿದಂಥ ಬುದ್ಧಿಯನ್ನು ದೇವರೇ ನಮಗೆ, ಭಗವಾನ್ ಅಂದರೆ ದೇವರೇ, ಭಗವಂತನೇ ನಮಗೆ ಕೊಡುವಂಥ. ಏಸಿ ಹಿ ಮತಿ, ಅಂಥದ್ದೇ ಬುದ್ಧಿ, ಮತಿ ಅಂದರೆ ಬುದ್ಧಿ,
ಅಂಥ ಬುದ್ಧಿಯನ್ನು ಕೊಡು ಭಗವಾನ್ ಅಂತ. ದೇವರೇ ಅಂಥ ಒಳ್ಳೆಯ ಬುದ್ಧಿಯನ್ನು ನಮಗೆ ಕೊಡು ಅಂತ ಕೇಳ್ತಾರೆ. ಏಕ ರಹೇ ಸದ್ಭಾವ ರಖೆ ಹಮ್, ಎಲ್ಲರೂ ಒಂದೇ ಎಂದು ತಿಳಿದುಕೊಳ್ಳೋಣ. ಏಕ ರಹೇ, ಎಲ್ಲರೂ ಒಂದಾಗಿ ಬಾಳೋಣ. ಸದ್ಭಾವ ರಖೆ ಹಮ್, ಒಳ್ಳೆಯ ಭಾವನೆಗಳನ್ನು ನಾವು ಪರಸ್ಪರ ಒಳ್ಳೆಯ ಭಾವನೆಗಳನ್ನು ಇಟ್ಟುಕೊಂಡು ಬಾಳೋಣ ಅಂತ. ದೇಶ ದೇಶಮೇ ಮಾನ ರಖೆ ಹಮ್, ದೇಶ ದೇಶಮೇ, ಇಲ್ಲಿ ನೋಡಿ, ದೇಶ ದೇಶಗಳಲ್ಲಿ ನಮ್ಮ ಒಂದು ಮರ್ಯಾದೆ ಇರಬೇಕು, ಹಾಗೆ ಮಾನ ಇರಬೇಕು, ಆ ರೀತಿ ನಾವು ಬಾಳೋಣ ಅಂತ. ದೇಶ ದೇಶಮೇ ಮಾನ ರಖೆ ಹಮ್, ಯಾವುದೇ ದೇಶಕ್ಕೆ ಹೋದ್ರೂ ಭಾರತೀಯರು ತುಂಬ ಒಳ್ಳೆಯವರು ಅಂದು ಅವರು ನಮಗೆ ಮರ್ಯಾದೆಯನ್ನು ಕೊಡಬೇಕು, ಆ ರೀತಿ ನಾವು ಬಾಳೋಣ ಅಂತ. ಹಠ ಛೋಡೆ, ಯಾವುದೇ ಹಠ ಬೇಡ ನಮಗೆ, ಜಿದ್ದು ಬೇಡ, ಕೆಟ್ಟ ಜಿದ್ದಿನಿಂದ ಜನ ಹಾಳಾಗ್ತಾರೆ. ಹಠ ಛೋಡೆ, ಜಿದ್ದು ಬೇಡ. ಸಂಯಮ ಅಪನಾಯಿ, ನಾವು ಸಂಯಮದಿಂದ ಬಾಳೋಣ, ತಾಳ್ಮೆಯಿಂದ ಬಾಳೋಣ. ಅಪನಾಯಿ, ತಾಳ್ಮೆಯನ್ನು ನಮ್ಮತನವನ್ನಾಗಿ ನಾವು ರೂಢಿಸಿಕೊಳ್ಳೋಣ. ಭೂಮಿ ಪರ ಬಲಿ ಜಾಯೆ, ಮಾತೃಭೂಮಿಗಾಗಿ, ಈ ತಾಯಿ ಭೂಮಿಗಾಗಿ, ತಾಯಿ ನಾಡಿಗಾಗಿ ನಾವು ಬಲಿ ಜಾಯಿ ಅಂದರೆ ಬಲಿದಾನವನ್ನು ಕೊಡೋಣ, ನಮ್ಮ ತ್ಯಾಗವನ್ನು ಮಾಡೋಣ. ಈ ತಾಯಿ ನಾಡಿಗಾಗಿ ನಾವು ತ್ಯಾಗವನ್ನು ಮಾಡೋಣ. ಬಲಿ ಜಾಯಿ ಅಂತಂದರೆ ಬಲಿದಾನ, ಬಲಿ ಅಂದರೆ ತ್ಯಾಗ ಮಾಡೋಣ ಅಂತ. ನಾವು ಎಲ್ಲರೂ ಸಂಯಮದಿಂದ ನಡೆದುಕೊಂಡು ನಮ್ಮ ಜಿದ್ದನ್ನು ಬಿಟ್ಟು ಈ ತಾಯಿ ನಾಡಿಗಾಗಿ ತ್ಯಾಗವನ್ನು ಮಾಡೋಣ ಅಂತ ಕವಿ ಇಲ್ಲಿ ಹೇಳ್ತಾರೆ. ಇಲ್ಲಿಗೆ ಈ ಪದ್ಯ ಮುಗಿಯಿತು. ಮತ್ತೆ ಮುಂದಿನ ಪದ್ಯ ಗದ್ಯಗಳೊಂದಿಗೆ ಭೇಟಿಯಾಗೋಣ. ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ವಂದನೆಗಳು. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಕನ್ನಡ, ಹಿಂದಿ, ಇಂಗ್ಲೀಷ್ ಪದ್ಯ ಗದ್ಯಗಳನ್ನು ನಮ್ಮ ಚಾನಲ್ನಲ್ಲಿ ನೋಡ್ತಾ ಇರಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.